ಅನುದಾನದ ಹೆಸರಲ್ಲಿ ಡಿಡಿ ದೋಖಾ ಮಾಡ್ತಿದ್ದಾರೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಜಿಬಿಯ ಅನುದಾನ ಹೆಸರಿನಲ್ಲಿ ಜನರಿಗೆ ವಂಚನೆಯನ್ನ ಮಾಡ್ತಾ ಇದ್ದಾರಂತೆ. ಜಿಬಿಯ ಅನುದಾನದ ಹೆಸರಿನಲ್ಲಿ ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ, ಡಿಡಿ ದೋಖಾ ಮಾಡ್ತಾ ಇದ್ದಾರೆ. ಪಾಲಿಕೆಯಿಂದ ಅನುದಾನ ಕೊಡಿಸ್ತೇವೆ ಅಂತ ದೋಖವನ್ನ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. 3 ಲಕ್ಷ ಅನುದಾನ ಕೊಡಿಸ್ತೇವೆ, ನಮಗೆ 50,000 ಕೊಡಿ. 50,000 ಹಣ ಕೊಟ್ಟ ಜನರಿಗೆ ಬೋಗಸ್ ಡಿಡಿಯನ್ನ ವಿತರಣೆ ಮಾಡ್ತಾ ಇದ್ದಾರಂತೆ. ಜಿಬಿಎ ನೀಡುವ ಡಿಡಿ ರೀತಿಯೇ ಬೋಗಸ್ ಡಿಡಿಯನ್ನು ಕೂಡ ತಯಾರು ಮಾಡಿಕೊಂಡಿದ್ದಾರೆ. ಡಿಡಿಯಲ್ಲಿ ಪಾಲಿಕೆ ಆಯುಕ್ತರ ಸಹಿ ಕೂಡ ನಕಲಿ ಇದೆ. ಜಿಬಿಎ ನೀಡುವ ಡಿಡಿ ರೀತಿಯೇ ಮಾಡ್ಕೊಂಡಿದ್ದಾರೆ ಅಂತ ನೋಡಿ, ಎಷ್ಟೆಲ್ಲ ಫೇಕ್ ಮಾಡ್ಕೊಂಡಿದ್ದಾರೆ. ಅಕೌಂಟ್ ಸೆಕ್ಷನ್ ಅಧಿಕಾರಿಗಳ ಸಹಿ, ಸೀಲ್ ಸಹ ನಕಲಿ. ಅನುದಾನ ಬಂದಿದೆ ಅಂತ ಬ್ಯಾಂಕಿಗೆ ಹಾಕಿದ್ರೆ ಬೌನ್ಸ್ ಆಗ್ತಾ ಇದೆ ಅಂತ, ಯಾಕೆಂದ್ರೆ ಅದು ಫೇಕ್. ಅಧಿಕಾರಿಗಳನ್ನ ಕೇಳಿದ್ರೆ ಬೋಗಸ್ ಡಿಡಿ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಬೋಗಸ್ ಡಿಡಿ ಕೊಡ್ತಿದ್ರು ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇದು ಈ ರೀತಿಯಾಗಿ ಬೋಗಸ್ ಡಿಡಿಯನ್ನ ಕೊಡ್ತಾ ಇದ್ದಾರೆ ಅಂತ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ? ಹಾಗಾದ್ರೆ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಹೇಗೆ ಅಂತ? ಅದೇ ನೋಡ್ಬೋದು, ಎಲ್ಲೋ ಒಂಥರ ಅಮಾಯಕರದೇ ಏನೋ ಒಂಥರ ಅನುದಾನ ಕೊಡ್ತೀನಿ. ನಿಮ್ಮ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನುದಾನ ಕೊಡ್ತೀವಿ. ಬಿಬಿಎಂಪಿ ಅಂದ್ರೆ ಹಿಂದೆ ಇದ್ದಂತ ಬಿಬಿಎಂಪಿ 3 ಲಕ್ಷ ಅನುದಾನ ಕೊಡ್ತಾರೆ ಫ್ರೀ ಆಗಿ, ಅದು ಮತ್ತೆ ವಾಪಸ್ ಕಟ್ಟಾಗಿಲ್ಲ. ಅದಕ್ಕೆ ನೀವು 50,000 ಏನೊಂದು ಕಮಿಷನ್ ಕೊಟ್ಟರೆ 3 ಲಕ್ಷ ಡಿಡಿ ಕೊಡ್ತೀವಿ ಅಂತ ಕೂಡ ಒಂದು ರೀತಿಯಲ್ಲಿ ಅಮಾಯಕರನ್ನ ವಂಚನೆ ಮಾಡ್ತಿರೋದು ಈಗ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ನಾವು ನೋಡ್ಬೋದು, ಏನು ಆ ಡಿಡಿಯಲ್ಲಿ ನಮ್ಮ ಆಯುಕ್ತರ ಸಹಿ ಆಗಿರ್ಬೋದು ಅಥವಾ ಸೀಲ್ ಆಗಿರ್ಬೋದು ಎಲ್ಲ ಕೂಡ ನಕಲಿ ಆಗಿರುವಂತದ್ದು, ಡಿಡಿ ಕೂಡ ನಕಲಿ ಆಗಿರುವಂತದ್ದು ಕೂಡ ಈಗಾಗಲೇ ಅಧಿಕಾರಿಗಳು ಹೇಳಿಕೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಬಿಬಿಎಂಪಿ ಅನೇಕ ಅನುದಾನಗಳು ಕೊಡ್ತಾರೆ, ಅದು ಹಣದ ಅನುದಾನ ಅದು ಕೂಡ ಕೊಡ್ತಾ ಇಲ್ಲ. ಯಾಕಂದ್ರೆ ಅನುದಾನದಲ್ಲಿ ಏನೊಂದು ಆಟೋ ರಿಕ್ಷಾ ಆಗಿರ್ಬೋದು ಅಥವಾ ಟೈಲರಿಂಗ್ ಮಿಷಿನ್ ಆಗ್ಬೋದು, ಕಾರ್ ಆಗ್ಬೋದು, ಇವೆಲ್ಲರೂ ಕೂಡ ಅನುದಾನ ಕೊಡ್ತಾ ಇರುವಂತದ್ದು. ಅದೇ ಹಣದ ರೂಪದಲ್ಲಿ ಇದರೂ ಕೂಡ ಬಿಬಿಎಂಪಿ ಯಾವುದೇ ಅನುದಾನ ಕೊಡೋದಿಲ್ಲ. ಇದೆಲ್ಲರೂ ಕೂಡ ಬೋಗಸ್ ಆಗಿದೆ ಅಂತ ಕೂಡ ಈಗಾಗಲೇ ಅಧಿಕಾರಿಗಳು ಮಾಹಿತಿ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಸುಮಾರು 15-20 ಜನಕ್ಕೆ ಈ ರೀತಿ ಯಾರೋ ಒಬ್ಬರು ವಂಚನೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಬಿಬಿಎಂಪಿಯಲ್ಲಿ ಅವ್ರು ಇರ್ತಾರೆ, ಬಿಬಿಎಂಪಿ ಅಧಿಕಾರಿಗೆ ಗೊತ್ತಿರೋಂತರೂ ಕೂಡ ಈಗಾಗಲೇ ಏನೋ ಸಾರ್ವಜನಿಕರು ಮಾಹಿತಿ ಕೊಟ್ಟಿರುವಂತದ್ದು. ಯಾಕಂದ್ರೆ ಸುಮಾರು 50,000 ಲಂಚ ಇಸ್ಕೊಂಡು ಏನು ಸುಮಾರು 15-20 ಜನಕ್ಕೆ ಈ ರೀತಿ ಡಿಡಿ ಕೊಟ್ಟಿರುವಂತದ್ದು ಬೋಗಸ್ ಡಿಡಿ ಅಂತ ಕೂಡ ಗೊತ್ತಾಗಿರುವಂತದ್ದು. ಸಾರ್ವಜನಿಕರು ಕೂಡ ಏನು ಕಳೆದ ತಿಂಗಳು ಕೊಟ್ಟಂತ ಡಿಡಿಯನ್ನು ಬ್ಯಾಂಕ್ ಅಲ್ಲಿ ಬೋಗಸ್ ಡಿಡಿ ಅಂತ ಕೂಡ ಅವ್ರಿಗೆ ನೋಟಿಸ್ ಬಂದಿರೋ ಸಾರ್ವಜನಿಕರಿಗೆ. ಈ ಹಿನ್ನೆಲೆಯಲ್ಲಿ ಈಗ ತನಿಖೆ ಆಗ್ಬೇಕಂತ ಕೂಡ ಸಾರ್ವಜನಿಕರು ಒಂದು ರೀತಿಯಲ್ಲಿ ಸಿಬಿಐಗೆ ಒಂದು ರೀತಿಯ ಆದೇಶ ಕೊಡ್ತಾ ಇರುವಂತದ್ದು. ಥ್ಯಾಂಕ್ ಯು.